ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಶ್ಚಿಮ ಬಂಗಾಳದ ಆಡಳಿತ ಹಾಗೂ ಅಲ್ಲಿನ ಅಧಿಕಾರಿ ವರ್ಗದ ಮೇಲೆ ಸುಪ್ರೀಂ ಕೋರ್ಟ್ ಕಿಡಿಕಾರಿದೆ. ಅಲ್ಲಿ ಎಲ್ಲರೂ ರಾಜಕೀಯ ಭಾಷೆಯಲ್ಲಿ ಮಾತಾಡ್ತಾರೆ ಅಂತ ಹೇಳಿರೋ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗದ ಕೆಲಸಕ್ಕೆ ನೇಮಕಗೊಂಡಿದ್ದ ನ್ಯಾಯಾಂಗ ಇಲಾಖೆಯ ಅಧಿಕಾರಿಗಳಿಗೆ ಸೂಕ್ತ ರಕ್ಷಣೆಯನ್ನ ಕೊಡುವುದರಲ್ಲಿ ವಿಫಲವಾದ ಸರ್ಕಾರದ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಪಶ್ಚಿಮ ಬಂಗಾಳ ಸಂಪೂರ್ಣವಾಗಿ ಧ್ರುವೀಕರಣದ ಕಡೆಗೆ ಹೋಗ್ತಾ ಇದೆ ಅನ್ನೋ ಅಭಿಪ್ರಾಯವನ್ನ ಸುಪ್ರೀಂ ವ್ಯಕ್ತಪಡಿಸಿದ್ರೆ, ಮತ್ತೊಂದು ಕಡೆ ಮಮತಾ ಬ್ಯಾನರ್ಜಿ ತಮ್ಮ ಎಲ್ಲ ಅಧಿಕಾರಗಳನ್ನು ಚುನಾವಣಾ ಆಯೋಗ ಕಸ್ಕೊಂಡಿದೆ ಅಂತ ದೂರಿದ್ದಾರೆ. ಇನ್ನು ಆಯೋಗ ಪಶ್ಚಿಮ ಬಂಗಾಳದ ಆಡಳಿತ ವ್ಯವಸ್ಥೆಯ ಮೇಲೆ ಬೆಂಕಿಯನ್ನು ಕಾರ್ತಾ ಇದೆ. ಹಾಗಾದ್ರೆ ಚುನಾವಣೆಗಳಿನ ಕೆಲವೇ ದಿನಗಳಿರುವಾಗ ಪಶ್ಚಿಮ ಬಂಗಾಳದಲ್ಲಿ ಇದೇನಾಗ್ತಾ ಇದೆ? ಸುಪ್ರೀಂಗೆ ಯಾಕೆ ಈ ಮುನಿಸು? ಬನ್ನಿ ನೋಡೋಣ. ಗೆಳೆಯರೆ, ಪಶ್ಚಿಮ ಬಂಗಾಳ ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನ ಕಾರಣಕ್ಕೆ ದೊಡ್ಡ ಸದ್ದು ಮತ್ತು ಸುದ್ದಿಯನ್ನ ಸಾಕಷ್ಟು ದಿನಗಳಿಂದ ಮಾಡ್ತಾ ಇದೆ. ಅಲ್ಲಿ ಶುರುವಾದ ಕೂಡಲೇ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅದರ ವಿರುದ್ಧ ದನಿ ತೆಗೆದ್ರು. ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆ ತರ ವರ್ತಿಸ್ತಾ ಇದೆ, ಉದ್ದೇಶಪೂರ್ವಕವಾಗಿ ಅವರು ಮುಸ್ಲಿಮರ ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ತೆಗಿತಿದ್ದಾರೆ ಅಂತ ಮಮತಾ ಆರೋಪ ಮಾಡ್ತಾ ಬಂದ್ರು. ಆ ನಂತರ ಸ್ವಲ್ಪ ತಮ್ಮ ಮಾತುಗಳನ್ನು ಅವರು ಬದಲಿಸಿಕೊಂಡ್ರು. ನಿಗದಿತ ಅವಧಿಯ ಒಳಗೆ ಕಾರ್ಯಕ್ರಮ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಹೀಗಾಗಿ ಅದನ್ನ ಮುಂದಿನ ಬಾರಿಗೆ ಇಟ್ಕೊಳ್ಳಿ, ಈಗ ಸಾಕು ಚುನಾವಣೆ ನಡೆಯೋದಕ್ಕೆ ಬಿಡಿ ಅಂತ ಕೇಳೋದಕ್ಕೆ ಶುರು ಮಾಡಿದ್ರು. ಆದರೆ ರಿವಿಷನ್ ನಿಲ್ಲಿಲ್ಲ. ಹೀಗಾಗಿ ಮಮತಾ ಸರ್ಕಾರ ಆಯೋಗದ ಅಧಿಕಾರಿಗಳಿಗೆ ರಕ್ಷಣೆ ಕೊಡುವುದನ್ನು ನಿಲ್ಲಿಸ್ತು. ಅವರು ನ್ಯಾಯಾಲಯದ ಮೆಟ್ಲೇರಿದ್ರು. ಸರ್ಕಾರ ಕೂಡ ತನ್ನ ಕೃತ್ಯಗಳಿಗೆ ಸಮರ್ಥನೆಯನ್ನು ಕೊಟ್ಕೊಳ್ತು. ಅಲ್ಲಿ ಸರ್ಕಾರ ಹಾಗೂ ಇಸಿ ನಡುವೆ ವಿಶ್ವಾಸದ ಕೊರತೆ, ಟ್ರಸ್ಟ್ ಡೆಫಿಸಿಟ್ ಇರೋದನ್ನು ಗಮನಿಸಿದ ನ್ಯಾಯಾಲಯ ಆಯೋಗದ ಕೆಲಸಕ್ಕೆ ಜಿಲ್ಲಾ ನ್ಯಾಯಾಧೀಶರ ಮಟ್ಟದ ನ್ಯಾಯಾಂಗ ಅಧಿಕಾರಿಗಳನ್ನು ನೇಮಕ ಮಾಡಿ ಆದೇಶವನ್ನು ಕೊಡ್ತು. ಅವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅನಿಸಿದ್ರೆ ಪಕ್ಕದ ರಾಜ್ಯಗಳಿಂದ ಅಧಿಕಾರಿಗಳನ್ನು ಕರೆಸ್ಕೊಳ್ಳೋದಕ್ಕೆ ಕೋಲ್ಕತಾ ಹೈಕೋರ್ಟ್ಗೆ ಆದೇಶವನ್ನೂ ಕೊಡ್ತು. ಅಲ್ಲಿಗೆ ಎಲ್ಲ ಸರಿ ಹೋಯಿತು ಅಂತ ಅನ್ನಿಸ್ತಿರುವಾಗಲೇ ಮತದಾನದ ದಿನಾಂಕ ಕೂಡ ಘೋಷಣೆ ಆಯಿತು. ಆದರೆ ಅಲ್ಲಿ ಇನ್ನೂ ಸುಮಾರು 30 ಲಕ್ಷ ಹೆಸರುಗಳ ಪರಿಶೀಲನೆ ಬಾಕಿ ಇದೆ. ಮತದಾನದ ದಿನಾಂಕದೊಳಗೆ ಅದನ್ನು ಕೂಡ ಮಾಡಿ ಮುಗಿಸಬೇಕು. ಅದಕ್ಕಾಗಿ ಚುನಾವಣಾ ಆಯೋಗ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದೆ. ಇನ್ನು ಇಲ್ಲಿ ಇಡೀ ಪಶ್ಚಿಮ ಬಂಗಾಳದ ಬಗ್ಗೆ ಮಮತಾ ಹಾಗೂ ಅವರ ಪಕ್ಷದ ಕಾರ್ಯಕರ್ತರಿಗೆ ಅಂತಹ ಸಮಸ್ಯೆಗಳೇನಿಲ್ಲ. ಆದರೆ ಮುಸ್ಲಿಂ ಬಾಹುಳ್ಯದ ಪ್ರದೇಶಗಳಲ್ಲಿ ಕೇಂದ್ರ ಚುನಾವಣಾ ಆಯೋಗ ಬೇಕಂತಲೇ ಹೆಸರುಗಳನ್ನು ಡಿಲೀಟ್ ಮಾಡಿದೆ ಅನ್ನೋದು ಮಮತಾ ಬ್ಯಾನರ್ಜಿ ಅವರ ಪಕ್ಷ ಮಾಡ್ತಾ ಇದ್ದ ಆರೋಪ. ಹೀಗಾಗಿ ಸಮಸ್ಯೆ ಇದೆ ಅಂತ ಅಲ್ಲಿನ ರಾಜ್ಯ ಸರ್ಕಾರ ಮತ್ತು ಚುನಾವಣಾ ಆಯೋಗ ಹೇಳಿದ ಜಿಲ್ಲೆಗಳಲ್ಲಿ ನ್ಯಾಯಾಂಗ ಇಲಾಖೆಯ ಅಧಿಕಾರಿಗಳನ್ನ ಮುಖ್ಯ ಪರಿಶೀಲಕರಾಗಿ ನೇಮಕ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಹೇಳ್ತು. ಈಗ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಈ ನಡುವೆ ಮಾಲ್ಡಾ ಜಿಲ್ಲೆಯಲ್ಲಿ ನ್ಯಾಯಾಂಗ ಅಧಿಕಾರಿಗಳ ಮೇಲೆ ಒಂದಷ್ಟು ಜನ ದಾಳಿ ಮಾಡಿದ್ದಾರೆ. ನಮ್ಮ ಹೆಸರುಗಳು ಪಟ್ಟಿಯಲ್ಲಿಲ್ಲ ಅಂತ ಹೇಳ್ತಿರೋ ಜನ ಮೊನ್ನೆ ಮಾಲ್ಡಾದ BDO ಕಚೇರಿಗೆ ಬಂದಿದ್ದಾರೆ. ಅಲ್ಲೇ ಸದ್ಯಕ್ಕೆ ಚುನಾವಣಾ ಆಯೋಗದ ಅಧಿಕಾರಿಗಳು ಕೆಲಸ ಮಾಡ್ತಾ ಇರೋದು. ಮಧ್ಯಾಹ್ನದ ಹೊತ್ತಿಗೆ ಅಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಚುನಾವಣಾ ಅಧಿಕಾರಿಗಳನ್ನು ನೋಡೋದಕ್ಕೆ ಅನುಮತಿ ಕೊಡಿ ಅಂತ ಕೇಳಿದ್ದಾರೆ. ಅದು ಸಿಕ್ಕಿಲ್ಲ. ಅವರು ಗಲಭೆ ಮಾಡೋದಕ್ಕೆ ನಿಂತಿದ್ದಾರೆ. ಆ ಕಚೇರಿಗೆ ಘೆರಾವ್ ಹಾಕಿ ಅಲ್ಲಿಂದ ಯಾರು ಹೊರಗೆ ಹೋಗದ ಹಾಗೆ ಮತ್ತು ಒಳಗೆ ಕೂಡ ಬಾರದ ಹಾಗೆ ಮಾಡಿದ್ದಾರೆ. ಈ ಅಧಿಕಾರಿಗಳ ಪೈಕಿ ಅಲ್ಲಿ 7 ಮಂದಿ ನ್ಯಾಯಾಂಗ ಇಲಾಖೆಯ ಅಧಿಕಾರಿಗಳು, ಅಂದರೆ ಜಿಲ್ಲಾ ಮಟ್ಟದ ನ್ಯಾಯಾಧೀಶರು ಇದ್ರು. ಆ ಪೈಕಿ 3 ಮಂದಿ ಮಹಿಳಾ ನ್ಯಾಯಾಧೀಶರು ಇದ್ರು. ತಕ್ಷಣ ಅವರು ಜಿಲ್ಲಾ ವರಿಷ್ಠಾಧಿಕಾರಿಗೆ ಮಾಹಿತಿ ತಲುಪಿಸಿದ್ರು. ಆದರೂ ಅಲ್ಲಿಗೆ ಪೊಲೀಸರು ಬರಲಿಲ್ಲ. ಅಧಿಕಾರಿಗಳಿಗೆ ರಕ್ಷಣೆ ಕೊಡೋದಕ್ಕೆ ಕೂಡ ಸಾಧ್ಯ ಆಗಲಿಲ್ಲ. ಮಾಲ್ಡಾದ ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಾರನ್ನೇ ಈ ಜುಡಿಷಿಯರಿ ಅಧಿಕಾರಿಗಳು ಸಂಪರ್ಕಿಸಿದ್ರು ಅಲ್ಲಿ ಸಕಾರಾತ್ಮಕ ಪ್ರತಿಕ್ರಿಯೆ ದೊರಕಲಿಲ್ಲ. ಕೋಲ್ಕತಾ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳೇ ಹೇಳಿದ ಮೇಲೆ ಕೂಡ ಮಾಲ್ಡಾದ ಅಧಿಕಾರಿಗಳು ಕೂತ ಕಡೆಯಿಂದ ಕದಲಿಲ್ಲ. ಕಡೆಗೆ ಹೈಕೋರ್ಟ್ ಚೀಫ್ ಜಸ್ಟಿಸ್ ಸೀದಾ DGP ಮತ್ತು ಹೋಮ್ ಸೆಕ್ರೆಟರಿಗೆ ಕರೆ ಮಾಡಿದ್ರು. ಅವರನ್ನ ತಾವಿದ್ದಲ್ಲಿಗೆ ಕರೆಸ್ಕೊಂಡ್ರು. ಇಷ್ಟಾದ ನಂತರವೇ ಅಲ್ಲಿಗೆ ಹೆಚ್ಚುವರಿ ಪೊಲೀಸ್ ಪಡೆಗಳು ಹೋಗಿತ್ತು. ಗೆಳೆಯರೆ, ಮಾಲ್ಡಾ ಅಂದರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಪಶ್ಚಿಮ ಬಂಗಾಳದ ಈ ಜಿಲ್ಲೆ ಸುಮಾರು 165 ಕಿಲೋಮೀಟರ್ಗಳ ಉದ್ದಕ್ಕೆ ಬಾಂಗ್ಲಾದೇಶದ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಇನ್ನು 2011ರ ಜನಗಣತಿ ಪ್ರಕಾರ ಇಲ್ಲಿ ಒಟ್ಟು 39,88,845 ಜನ ವಾಸ ಮಾಡ್ತಾ ಇದ್ದಾರೆ. 2026ರ ಅಂದಾಜು ಲೆಕ್ಕದ ಪ್ರಕಾರ ಇಲ್ಲಿನ ಜನಸಂಖ್ಯೆ 49.8 ಲಕ್ಷ ಅಂತ ಹೇಳ್ತಾರೆ. ಇನ್ನು ಈ ಪೈಕಿ 51.27% ಅಂದರೆ ಸುಮಾರು 20.45 ಲಕ್ಷ ಮುಸ್ಲಿಮರಿದ್ದಾರೆ. 47.9 ಅಂದರೆ ಸುಮಾರು 19.14 ಲಕ್ಷದಷ್ಟು ಹಿಂದೂಗಳಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಮುಸ್ಲಿಂ ಬಹುಸಂಖ್ಯಾತ ಜಿಲ್ಲೆಗಳೇನಿವೆ ಅವುಗಳ ಪೈಕಿ ಇದು ಕೂಡ ಒಂದು. ಇದನ್ನು ಬಿಟ್ಟರೆ ಮುರ್ಷಿದಾಬಾದ್, ಉತ್ತರ ದಿನಾಜ್ಪುರ್ ಮುಂತಾದ ಕಡೆಗಳಲ್ಲಿ ಕೂಡ ಮುಸಲ್ಮಾನರ ಸಂಖ್ಯೆ ಹೆಚ್ಚಿದೆ. ಇನ್ನು ರಾಜಕೀಯವಾಗಿ ಕೂಡ ಇಲ್ಲಿ TMC ಸ್ಟ್ರಾಂಗ್ ಹೋಲ್ಡ್ ಅನ್ನು ಇಟ್ಕೊಂಡಿದೆ. ಹಾಗೆ 2ನೇ ಸ್ಥಾನದಲ್ಲಿ BJP ಕೂಡ ಇದೆ. ಕಳೆದ ವಿಧಾನಸಭೆ
ವಿಧಾನಸಭಾ ಚುನಾವಣೆಯಲ್ಲಿ ಈ ಜಿಲ್ಲೆಯಲ್ಲಿ 53% ಮತಗಳನ್ನು ಟಿಎಂಸಿ ಪಡ್ಕೊಂಡಿತ್ತು. 32.8% ಬಿಜೆಪಿಗೆ ಮತ ಬಂದವು. 8.8% ಮತಗಳು ಕಾಂಗ್ರೆಸ್ ಪಕ್ಷದ ಪಾಲಾದವು. ಮುಸ್ಲಿಂ ಮೆಜಾರಿಟಿ ಇರೋ ಕಡೆ ಟಿಎಂಸಿಗೆ ಬೆಂಬಲ ಹೆಚ್ಚಿದ್ರೆ, ಎಲ್ಲಿ ಹಿಂದೂ ಮೆಜಾರಿಟಿ ಇದೆಯೋ ಅಲ್ಲಿ ಬಿಜೆಪಿ ತನ್ನ ಶಕ್ತಿಯನ್ನ ಕ್ರಮೇಣ ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾ ಇದೆ. ಇಂಥ ಮಾಲ್ಡಾದಲ್ಲಿ ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಶುರುವಾದ ಮೇಲೆ ಅಲ್ಲಿನ 28.9 ಲಕ್ಷ ಮತದಾರರ ಪೈಕಿ 18,000 ಮತಗಳನ್ನು ಸಾವಿಗೀಡಾದವರು, ಅಸ್ತಿತ್ವದಲ್ಲೇ ಇಲ್ಲದವರು ಅಂತ ಮೊದಲ ಹಂತದಲ್ಲಿ ಡಿಲೀಟ್ ಮಾಡಲಾಯಿತು. ಇನ್ನು 8,30,000ಕ್ಕೂ ಹೆಚ್ಚು ಮತಗಳು ಅಲ್ಲಿ ಪರಿಶೀಲನೆಯಲ್ಲಿವೆ. ಈ ಪರಿಶೀಲಿಸುವ ಕೆಲಸವನ್ನು ಅಲ್ಲಿ ಕೂಡ ನ್ಯಾಯಾಂಗ ಇಲಾಖೆಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮೊನ್ನೆ ಅದೇ ಅಧಿಕಾರಿಗಳ ಮೇಲೆ ಜನ ಅಲ್ಲಿ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಅಲ್ಲಿ ಮೊದಲು ಘೇರಾವ್ ಹಾಕಿದ್ರು. ಸುಮಾರು 8-10 ಗಂಟೆಗಳ ಕಾಲ ಅವರನ್ನು ಕಾಪಾಡೋದಕ್ಕೆ ಪಶ್ಚಿಮ ಬಂಗಾಳದ ಪೊಲೀಸರು ಬರಲಿಲ್ಲ. ಆಮೇಲೆ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿದ ನಂತರ ರಾತ್ರಿ 12 ಗಂಟೆಗೆ ಮಾಲ್ಡಾದ SP ಸ್ಥಳಕ್ಕೆ ಬಂದರು ಮತ್ತು ಅಧಿಕಾರಿಗಳನ್ನು ಕಾಪಾಡೋ ಕೆಲಸ ನಡೀತು. ಹಾಗವರನ್ನು ಪೊಲೀಸ್ ರಕ್ಷಣೆಯಲ್ಲಿ ಕರ್ಕೊಂಡು ಹೋಗ್ತಾ ಇರುವಾಗ ಕೂಡ ಮಹಿಳಾ ನ್ಯಾಯಾಧೀಶೆಯರಿದ್ದ ವಾಹನಗಳ ಮೇಲೆ ಕಲ್ಲು ತೂರಾಟ ಆಯಿತು, ದಾಳಿಗಳಾದವು ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ಕಮ್ಯುನಿಸ್ಟ್ ಆಡಳಿತ ಇದ್ದಾಗ ಮಹಿಳಾ ಅಧಿಕಾರಿಯೊಬ್ಬರನ್ನ ಅವರ ವಾಹನದಿಂದ ಹೊರಗೆಳೆದು ಕೊಂದು ಹಾಕಲಾಗಿತ್ತು. ಈಗ ಮಮತಾ ಆಡಳಿತದಲ್ಲಿ ಕೂಡ ಅದೇ ಆಗ್ತಾ ಇದೆ. ಮಹಿಳಾ ಮುಖ್ಯಮಂತ್ರಿ ಇರೋ ರಾಜ್ಯದಲ್ಲಿ ಅವರದ್ದೇ ಪಕ್ಷದ ಕಾರ್ಯಕರ್ತರು ಮಹಿಳಾ ಅಧಿಕಾರಿಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿಯಲ್ಲಿ ಆರೋಪ ಮಾಡ್ತಾ ಇದೆ. ಹಾಗೆ ನಮ್ಮ ಅಧಿಕಾರಿಗಳನ್ನು ಚುನಾವಣಾ ಆಯೋಗ ವರ್ಗಾವಣೆ ಮಾಡಿದೆ. ಈಗ ನಮ್ಮ ಕೈಯಲ್ಲಿ ಯಾವ ಅಧಿಕಾರನೂ ಇಲ್ಲ. ರಕ್ಷಣೆ ಕೊಡೋ ಕೆಲಸ ಕೂಡ ನಮ್ಮದಲ್ಲ, ಅದು ಚುನಾವಣಾ ಆಯೋಗದ್ದು. ಅವರೇ ಹಾಕಿಸಿಕೊಂಡ DGP, ಹೋಮ್ ಸೆಕ್ರೆಟರಿ ಅಲ್ಲಿದ್ದಾರೆ. ಆ ಅಧಿಕಾರಿಗಳು ನ್ಯಾಯಾಂಗ ಇಲಾಖೆಯ ಅಧಿಕಾರಿಗಳಿಗೆ ರಕ್ಷಣೆ ಕೊಡೋದರಲ್ಲಿ ವಿಫಲವಾದರೆ ಅದು ಚುನಾವಣಾ ಆಯೋಗದ ವೈಫಲ್ಯವೇ ಹೊರತು ನಮ್ಮದಲ್ಲ ಅಂತ ಮಮತಾ ಬ್ಯಾನರ್ಜಿ ಹೇಳ್ತಾ ಇದ್ದಾರೆ. ಇನ್ನು ಇದೇ ವಿಷಯಕ್ಕೆ ಸುಪ್ರೀಂ ಕೋರ್ಟಲ್ಲಿ ಕೂಡ ವಕೀಲರ ನಡುವೆ ವಾಗ್ಯುದ್ಧ ಆಗಿದೆ. ಇನ್ನು ಈ ಪ್ರಕರಣದಲ್ಲಿ ತುರ್ತು ವಿಚಾರಣೆಯನ್ನ ಕೈಗೆತ್ತಿಕೊಂಡ ಸುಪ್ರೀಂ ಕೋರ್ಟ್ ಪಶ್ಚಿಮ ಬಂಗಾಳದ ಆಡಳಿತವನ್ನು ತೀವ್ರ ತರಾಟೆಗೆ ತಗೊಳ್ತು. ಅಲ್ಲಿ ನ್ಯಾಯಾಂಗ ಅಧಿಕಾರಿಗಳ ಮೇಲೆ ದಾಳಿ ಮಾಡೋದಕ್ಕೆ ಯತ್ನಿಸಿದವರ ವಿರುದ್ಧ ಇನ್ನೂ ಯಾಕೆ ಕ್ರಮ ಕೈಗೊಳ್ಳಲಾಗಿಲ್ಲ ಅಂತ ನ್ಯಾಯಪೀಠ ಪ್ರಶ್ನೆ ಮಾಡಿತು. ಈ ಘಟನೆ ನ್ಯಾಯಾಲಯದ ಅಧಿಕಾರವನ್ನು ಪ್ರಶ್ನೆ ಮಾಡುವ ಲಜ್ಜೆಗೇಡಿತನದ ಪ್ರಯತ್ನ ಅಂತ ಹೇಳಿದ ನ್ಯಾಯಾಲಯ, ಇದು ಸಾಧಾರಣ ಘಟನೆ ಅಲ್ಲ. ನ್ಯಾಯಾಂಗ ಅಧಿಕಾರಿಗಳ ನೈತಿಕತೆಯನ್ನು ಕುಗ್ಗಿಸೋದಿಕ್ಕೆ ಮತ್ತು ಅಲ್ಲಿ ರಿವಿಷನ್ ಕೆಲಸವನ್ನ ನಿಲ್ಲಿಸೋದಿಕ್ಕೆ ಉದ್ದೇಶಪೂರ್ವಕವಾಗಿ ಕೆಲವರಿಂದ ಪ್ರೇರಿತಗೊಂಡು ಮಾಡಿದ ಕೃತ್ಯವಾಗಿ ಕಾಣ್ತಾ ಇದೆ. ನ್ಯಾಯಾಂಗ ಅಧಿಕಾರಿಗಳ ಆತ್ಮಸ್ಥೈರ್ಯವನ್ನು ಕುಗ್ಗಿಸೋದಿಕ್ಕೆ ನಡೆಯುವ ಇಂಥ ಪ್ರಯತ್ನಗಳನ್ನು ಕ್ಷಮಿಸೋದಿಕ್ಕೆ ಸಾಧ್ಯ ಇಲ್ಲ. ಪಶ್ಚಿಮ ಬಂಗಾಳ ಸರ್ಕಾರದ ವೈಫಲ್ಯ ಮತ್ತು ನಿರ್ಲಕ್ಷ್ಯ ಇಲ್ಲಿದೆ. ಮಾಹಿತಿ ಸಿಕ್ಕ ನಂತರವೂ ನ್ಯಾಯಾಂಗ ಅಧಿಕಾರಿಗಳನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸೋದಕ್ಕೆ ಅಲ್ಲಿನ ಅಧಿಕಾರಿಗಳಿಗೆ ಸಾಧ್ಯ ಆಗಲಿಲ್ಲ ಅಂದರೆ ಅದಕ್ಕವರು ಸೂಕ್ತ ಕಾರಣಗಳನ್ನು ಕೊಡಬೇಕು ಅಂತ ನ್ಯಾಯಾಲಯ ತನ್ನ ಆದೇಶದಲ್ಲಿ ತಿಳಿಸಿದೆ. ಹಾಗೆ ಆ ಅಧಿಕಾರಿಗಳನ್ನು ಯಾಕೆ ಅಮಾನತು ಮಾಡಬಾರದು ಅನ್ನೋ ಬಗ್ಗೆ ಕಾರಣಗಳನ್ನು ಕೇಳಿ ಒಂದು ನೋಟಿಸನ್ನು ಕೂಡ ಜಾರಿ ಮಾಡಿದೆ ಅಂತ ಬಾರ್ ಅಂಡ್ ಬೆಂಚ್ ವರದಿ ಮಾಡಿದೆ. ಹಾಗೆ ಎಲ್ಲ ಕಡೆಗಳಲ್ಲೂ ಚುನಾವಣಾ ಆಯೋಗದ ಕೆಲಸ ಮಾಡ್ತಾ ಇರೋ ನ್ಯಾಯಾಧೀಶರ ರಕ್ಷಣೆಗಾಗಿ ಕೆಲ ನಿರ್ದೇಶನಗಳನ್ನು ಕೂಡ ನ್ಯಾಯಾಲಯ ಇಲ್ಲಿ ಕೊಟ್ಟಿದೆ. ನ್ಯಾಯಾಂಗ ಅಧಿಕಾರಿಗಳ ರಕ್ಷಣೆಗೆ ಇನ್ನು ಮುಂದೆ ಪಶ್ಚಿಮ ಬಂಗಾಳದ ಪೊಲೀಸ್ ಇಲಾಖೆಯ ಮೇಲೆ ಡಿಪೆಂಡ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅವರು ನಂಬಿಕೆ ಕಳ್ಕೊಂಡಿದ್ದಾರೆ. ಹೀಗಾಗಿ ಕೇಂದ್ರ ಪಡೆಗಳನ್ನು ನಿಯೋಜಿಸೋದಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಹಾಗೆ ಯಾವುದೇ ಅಧಿಕಾರಿಗಳು ತಮ್ಮ ಕುಟುಂಬಗಳಿಗೆ ಬೆದರಿಕೆ ಇರುವ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ ಅವರ ಕುಟುಂಬಗಳ ರಕ್ಷಣೆಗೆ ಕೂಡ ಚುನಾವಣಾ ಆಯೋಗ ತಕ್ಷಣ ಕೇಂದ್ರ ಪಡೆಗಳನ್ನು ನಿಯೋಜನೆ ಮಾಡಬೇಕು ಅಂತ ಕೂಡ ಇಲ್ಲಿ ನ್ಯಾಯಾಲಯ ಹೇಳಿದೆ. ಅಧಿಕಾರಿಗಳಿಗೆ ವಹಿಸಲಾಗಿರುವ ಕೆಲಸದ ಸುರಕ್ಷಿತ ಕಾರ್ಯನಿರ್ವಹಣೆಗಾಗಿ ಚುನಾವಣಾ ಆಯೋಗ ಮತ್ತು ರಾಜ್ಯ ಸರ್ಕಾರ ಎಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ತಿಳಿಸಿದೆ. ಗೃಹ ಇಲಾಖೆ, DGP, ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ರಿವಿಷನ್ ನಡೀತಿರೋ ಕಡೆ ಆಕ್ಷೇಪಣೆಗಳನ್ನು ಸಲ್ಲಿಸೋದಕ್ಕೆ 2 ಅಥವಾ 3 ಹೆಚ್ಚು ಜನಕ್ಕೆ ಏಕಕಾಲದಲ್ಲಿ ಅವಕಾಶವನ್ನು ನೀಡಬಾರದು ಮತ್ತು ವಿಚಾರಣೆ ನಡೆಯುವಾಗ 5 ಹೆಚ್ಚು ಜನ ಅಲ್ಲಿ ಸೇರೋದಕ್ಕೆ ಅವಕಾಶ ಕೊಡಬಾರದು ಅಂತ ತಿಳಿಸಿರೋ ನ್ಯಾಯಾಲಯ ಅದನ್ನು ಖಚಿತಪಡಿಸಿಕೊಳ್ಳೋದಕ್ಕೆ ಗೃಹ ಕಾರ್ಯದರ್ಶಿ, DGP, ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗಳು ಮತ್ತು ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದೆ. ಇನ್ನು ಮುಖ್ಯ ಕಾರ್ಯದರ್ಶಿ, DGP ಮತ್ತು ಚುನಾವಣಾ ಅಧಿಕಾರಿಗಳು ಅನುಸರಣಾ ವರದಿಯನ್ನು ಸಲ್ಲಿಸಬೇಕು ಅಂತ ಕೂಡ ಆದೇಶವನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಹಾಗೆ ಅಲ್ಲಿನ ಹೋಮ್ ಸೆಕ್ರೆಟರಿ ಮತ್ತು DGP ಹಾಗೂ ಮಾಲ್ಡಾದ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಮತ್ತು SPಗೆ
6ನೇ ತಾರೀಕು ನ್ಯಾಯಾಲಯದ ಮುಂದೆ ಹಾಜರಾಗುವುದಕ್ಕೆ ಕೂಡ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಇದರ ಜೊತೆ ಈ ಘಟನೆಯ ತನಿಖೆಯನ್ನು ಕೂಡ ಸುಪ್ರೀಂ ಕೋರ್ಟ್ NIA ಅಥವಾ CBI ಮೂಲಕ ಮಾಡಿಸೋದಕ್ಕೆ ECಗೆ ಆದೇಶವನ್ನು ಕೊಟ್ಟಿದೆ. ಇದು ಪಶ್ಚಿಮ ಬಂಗಾಳದ ಸರ್ಕಾರಕ್ಕೆ ಚುನಾವಣಾ ಸಂದರ್ಭದಲ್ಲಾಗ್ತಾ ಇರೋ ಒಂದು ದೊಡ್ಡ ಹಿನ್ನಡೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಇದುವರೆಗೆ 58 ಲಕ್ಷ ಮತದಾರರ ಹೆಸರುಗಳನ್ನು ಮೃತರು, ಡೂಪ್ಲಿಕೇಟ್, ನಕಲಿ ಹೆಸರುಗಳು, ಎರಡೆರಡು ಕಡೆಗಳಲ್ಲಿ ನೋಂದಾವಣೆಗೊಂಡ ಹೆಸರುಗಳು, ಅಲ್ಲಿ ವಾಸ ಇಲ್ಲದವರು, ಹೀಗೆ ನಾನಾ ಕಾರಣಗಳಿಂದ ಮೊದಲ ಹಂತದಲ್ಲಿ ಡಿಲೀಟ್ ಮಾಡಲಾಗಿದೆ. ಇದಾದ ನಂತರ ಪರಿಶೀಲನೆಗೆ ಬಂದ 32 ಲಕ್ಷ ಹೆಸರುಗಳ ಪಟ್ಟಿಯಲ್ಲಿ ಕೂಡ 15 ಲಕ್ಷಕ್ಕೂ ಹೆಚ್ಚು ಹೆಸರುಗಳನ್ನು ಸೂಕ್ತ ದಾಖಲೆಗಳಿಲ್ಲದ ಕಾರಣ ತೆಗೆದುಹಾಕಲಾಗಿದೆ. ಇನ್ನೂ ಸುಮಾರು 30 ಲಕ್ಷ ಹೆಸರುಗಳು ಪರಿಶೀಲನೆಯಲ್ಲಿವೆ. ಅವು ಕೂಡ ಬಹುತೇಕ ಎಲ್ಲ ಡಿಲೀಟ್ ಆಗೋ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಸುಮಾರು 1 ಕೋಟಿ ಹೆಸರುಗಳು ಪಶ್ಚಿಮ ಬಂಗಾಳದಲ್ಲಿ ಮತದಾರರ ಪಟ್ಟಿಯಿಂದ ಈ ಬಾರಿ ಕೈ ಬಿಟ್ಟು ಹೋಗುತ್ತವೆ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಮಮತಾ ಬ್ಯಾನರ್ಜಿ ಅವರಿಗೆ ತಲೆನೋವಿಗೆ ಕಾರಣ ಆಗ್ತಾ ಇದೆ. ಹೀಗಾಗಿನೇ ನಮ್ಮನ್ನು ಸೋಲಿಸೋದಕ್ಕೆ ಈ ಕಾರ್ಯಕ್ರಮ ಜಾರಿಗೆ ತರಲಾಗಿದೆ ಅಂತ ಹೇಳ್ತಾ ಇರೋ ಮಮತಾ ಬ್ಯಾನರ್ಜಿ ಮುಸ್ಲಿಂ ಓಟುಗಳನ್ನು ಒಡೆಯೋದಕ್ಕೆ ಹೈದರಾಬಾದಿನ ಜನರನ್ನು ಕರೆಸಲಾಗಿದೆ ಅಂತ ಹೇಳೋ ಮೂಲಕ ಅಲ್ಲಿನ ಒಂದಷ್ಟು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇರೋ OWೈಸಿ ವಿರುದ್ಧ ಕೂಡ ಕಿಡಿಕಾರೋದಕ್ಕೆ ಶುರು ಮಾಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ತೃಣಮೂಲ ಜೊತೆಯಾಗಿ ಸ್ಪರ್ಧಿಸ್ತಾ ಇಲ್ಲ. ಕಾಂಗ್ರೆಸ್ ಪ್ರತ್ಯೇಕವಾಗಿ ಸ್ಪರ್ಧೆಯನ್ನು ಮಾಡ್ತಾ ಇದೆ. ಅಲ್ಲಿ ಕಾಂಗ್ರೆಸ್ಗೆ ಮುಸ್ಲಿಂ ಮತಗಳು ಹೆಚ್ಚು ಸಿಗೋದಿಲ್ಲ. ತೃಣಮೂಲಕ್ಕೆ ಗೆಲ್ಲುವ ಅವಕಾಶಗಳೇ ಹೆಚ್ಚಿರೋದ್ರಿಂದ ಕಾಂಗ್ರೆಸ್ಗೆ ಅಧಿಕಾರ ಹಿಡಿಯೋ ಶಕ್ತಿ ಅಲ್ಲಿಲ್ಲದ ಕಾರಣಕ್ಕೆ ಮುಸ್ಲಿಂ ಮತದಾರರು ತೃಣಮೂಲವನ್ನು ಆಯ್ಕೆ ಮಾಡ್ಕೋತಾರೆ ಅನ್ನೋದು ಅಲ್ಲಿನ ಲೆಕ್ಕಾಚಾರ. ಇನ್ನು ಕಾಂಗ್ರೆಸ್ ಹಿಂದೂ ಮತಗಳನ್ನು ಕೀಳುತ್ತೆ. ಈ ಮೂಲಕ BJP ಮತ ವಿಭಜನೆ ಆಗಿ ತೃಣಮೂಲಕ್ಕೆ ಲಾಭ ಆಗುತ್ತೆ. ಈ ಕಾರಣಕ್ಕೆ ಕಾಂಗ್ರೆಸ್ ಎಲ್ಲ ಕ್ಷೇತ್ರಗಳಲ್ಲೂ ಕಣಕ್ಕಿಳಿದಿದೆ ಅಂತ BJP ಆರೋಪ ಮಾಡಿದರೆ, OWೈಸಿ ಮೂಲಕ ಮುಸ್ಲಿಂ ಮತಗಳನ್ನು ಒಡೆಯುವ ಕೆಲಸನ BJP ಮಾಡ್ತಾ ಇದೆ. OWೈಸಿ BJPಯ B ಟೀಮ್ ಅಂತ TMC ಹೇಳ್ತಾ ಇದೆ. ಇನ್ನು ಗುಜರಾತ್ ಗಲಭೆಗಳಾದಾಗ ಮಮತಾ ಬ್ಯಾನರ್ಜಿ ಯಾರ ಜೊತೆಗಿದ್ರು, BJP ಜೊತೆಗಲ್ವೇ ಅಂತ OWೈಸಿ ಕೇಳ್ತಾ ಇದ್ದಾರೆ. ಒಟ್ಟಾರೆ ಅಲ್ಲಿ ಬಾರಿ ಚುನಾವಣೆ ಸಿಕ್ಕಾಪಟ್ಟೆ ರಂಗೇರ್ತಾ ಹೋಗ್ತಾ ಇದೆ. ಇದು ಗೆಳೆಯರೆ ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.